ಯಾವುದೇ ಕಾಫಿ ಬೆಳೆಗಾರರ ಹೇಳಿಲ್ವಲ್ಲ ನಾನು. ಅಲ್ಲ, ಒಂದು ಜಿಲ್ಲೆ ಅಂತ ಬಂದಾಗ ಆ ಪಂಚನಹಳ್ಳಿ ಹೋಬಳಿಯಲ್ಲಿ ಒಂದು ಊರಿನಲ್ಲಿ ಆಗಿದೆ, ಅದು ದೊಡ್ಡ ಎನ್ಕ್ವೈರಿ ನಡೀತಾ ಇದೆ. ಆ ತಹಶೀಲ್ದಾರರು ಕೂಡ ಸಸ್ಪೆಂಡ್ ಆಗಿದ್ದಾರೆ, ಇಬ್ಬರು ರೆವಿನ್ಯೂ ಇನ್ಸ್ಪೆಕ್ಟರ್ ಸಸ್ಪೆಂಡ್ ಆಗಿದ್ದಾರೆ, ಒಬ್ಬ ವಿಲೇಜ್ ಅಕೌಂಟ್ ಸಸ್ಪೆಂಡ್ ಆಗಿದ್ದಾರೆ. ಬಟ್ ಅಲ್ಲ ವಿಷಯ ಅವರಿಗೆ ಸಭಾಪತಿಯವರೇ ಗೊತ್ತಿದೆ, ಜನ ತನಿಖೆ ಆದೇಶ ಮಾಡಿದ್ದು ನಾನೇ, ತನಿಖೆ ಆದೇಶ ಮಾಡಿದ್ದು ನಾನೇ, ತನಿಖೆ ಮಾಡಿಸ್ತಾ ಇರೋದು ನಾನೇ, ನನಗೆ ಗೊತ್ತಿದೆ ಆಯ್ತಾ. ಆ ಅಧಿಕಾರಿಗಳು ಇನ್ನು ಯಾರ್ಯಾರು ಭಾಗಿಯಾಗಿದ್ದಾರೆ ಅಂತ ಅಷ್ಟೇ ಅಲ್ಲ, ಈಗ ಹೇಳಲಿಕ್ಕೆ ಹೋದ್ರೆ ದಯವಿಟ್ಟು ತಪ್ಪು ತಿಳ್ಕೊಬೇಡಿ, ತಪ್ಪು ತಿಳ್ಕೊಬೇಡಿ. ಇಲ್ಲ, ಕಾರ್ಯಕರ್ತರ ಮಾತಿಗೆ ಹೋಗ್ತಾ ಇಲ್ಲ. ಅವ್ರಿಗೆ ಕಾರ್ಯಕರ್ತರು ಯಾವ ಪಾರ್ಟಿಯವರ ಏನೋ ಯಾರಿಗ್ ಗೊತ್ತು, ಇದ್ರಲ್ಲಿ ಯಾವ ಪಾರ್ಟಿ ಪಕ್ಷನೂ ಇಲ್ಲ, ಎಲ್ಲರೂ ಸೇರ್ಕೊಂಡಿದ್ದಾರೆ, ಸಿಕ್ಕವ್ರಿಗೆ ಸೀರುಂಡೆ. 6,000 ಎಕರೆ ಬೋಗಸ್ ಗ್ರಾಂಟ್ ಮಾಡಿದ್ದಾರೆ ಆ ಸಂದರ್ಭದಲ್ಲಿ. ಚಿಕ್ಕಮಂಗ್ಳೂರು ಜಿಲ್ಲೆ 1ರಲ್ಲಿ ಬಡವರಿಗೆ ಸಿಗ್ಬೇಕಾಗಿರೋ ಜಮೀನು 6,000 ಎಕರೆ ಫಾರೆಸ್ಟ್ ಜಮೀನನ್ನು ಗ್ರಾಂಟ್ ಮಾಡಿದ್ದಾರೆ, ಅಲ್ಲಿ ವಾಸ ಮಾಡದೇ ಇರೋರು ಗ್ರಾಂಟ್ ಮಾಡಿದ್ದಾರೆ. 24 ಜನ ಅಧಿಕಾರಿಗಳು ಭಾಗಿಯಾಗಿದ್ದಾರೆ, 26 ಜನ ಅಧಿಕಾರಿಗಳು ಭಾಗಿಯಾಗಿದ್ದಾರೆ. ಇದು ಬರೀ ಚಿಕ್ಕಮಂಗ್ಳೂರು ಒಂದು ಉದಾಹರಣೆಗೆ ಹೇಳಿದೆ, ತಪ್ಪು ತಿಳ್ಕೊಬೇಡಿ. ಚಿತ್ರದುರ್ಗದಲ್ಲಿ ಆಗಿದೆ, ಕಲಬುರಗಿಯಲ್ಲಿ ಆಗಿದೆ, ಹಾವೇರಿಯಲ್ಲಂತೂ ನಾನು ಹೇಳಲಿಕ್ಕೆ ಹೋದ್ರೆ ಹಾವೇರಿ ಕತೆ ಇಲ್ಲಿ ಸಮಯ ಇಲ್ಲ. ಅಲ್ಲ, ಅದು ನಾನು ತನಿಖೆ ಆದೇಶ ಮಾಡಿರೋದು ಕಡೂರು ತಾಲೂಕು 1ರದ್ದು, ಬೇರೆ ಕಡೆ ನಡೆದಿಲ್ಲ ಅಂತಲ್ಲ. ನಾನು ಎನ್ಕ್ವೈರಿಗೆ ನನಗೆ ಮಾಹಿತಿ ಸಿಕ್ಕಿದ್ದು, ದಾಖಲೆ ಸಿಕ್ಕಿದ್ದು ಕಡೂರು ಸಿಕ್ತು, ಅಲ್ಲಿ ಮಾಡಿಸ್ತಾ ಇದ್ದೀನಿ. ಇನ್ನು ಎಲ್ಲೆಲ್ಲಿ ದಾಖಲೆ ನಮ್ಮ ಕಣ್ಣಿಗೆ ಕಾಣದೇ ಇರೋದು ವ್ಯಾಪಕವಾಗಿ ನಡೆದಿದೆ. ಮಾನ್ಯ ಸದಸ್ಯರು ಹೇಳಿರೋದು ತನಿಖೆಯನ್ನು ಆದೇಶ ಮಾಡಿದ್ದೀರಾ, ಆದರೆ ಅದಕ್ಕೇನು ಬೆಳಕು ಕಾಣುತ್ತಾ ಇಲ್ವಾ, ಒಂದು ಲಾಜಿಕಲ್ ಎಂಡಿಗೆ ಒಯ್ತೀರಾ ಇಲ್ವಾ ಅಂತ ಕೇಳಿರೋದು ಸರಿ ಇದೆ. ನಾನು ಎಲ್ಲೆಲ್ಲಿ ನಾವು 3-4 ಕಡೆ ಎನ್ಕ್ವೈರಿ ಆರ್ಡರ್ ಮಾಡಿದ್ದೇನೆ, ಖಂಡಿತವಾಗಿ ಅದನ್ನ ನಾವು ಫಾಲೋ ಅಪ್ ಮಾಡಿ ಅದನ್ನೊಂದು ಲಾಜಿಕಲ್ ಎಂಡಿಗೆ ಒಯ್ಯುವಂತ, ತಪ್ಪು ಮಾಡಿರೋರಿಗೆ ಅದಕ್ಕೆ ತಪ್ಪಾಗಿ ಶಿಕ್ಷೆ ಆಗಬೇಕು. ಆ ಕೆಲಸ ಸ್ವಲ್ಪ ಶ್ರದ್ಧೆಯಿಂದ ಮಾಡ್ತೇವೆ ಸಭಾ.